ನೋವಾಗ್ತಿದ್ಯಾ? ಇಲ್ಲ ಕಣೋ. ನೀನ್ ಯಾರಿಗೆ ಬ್ಲಡ್ ಕೊಡ್ತಿದ್ಯಾ ಅಂತಾನೆ ಗೊತ್ತಿಲ್ಲ. ಯಾರಾದ್ರೆ ಏನಂತೆ, ಇನ್ಮೇಲೆ ಅವ್ರ ಮೈಯಲ್ಲಿ ನನ್ನ ರಕ್ತನೇ ಹರಿಯತ್ತೆ. ಯಾರೋ ಕನ್ಸೀವ್ ಆಗಿರೋ ಹುಡುಗಿ ಪಾಪ. ಯಾರ ಮಗುನೋ ಏನೋ, ಆದ್ರೆ ಆ ಮಗುನ ನನ್ನ ರಕ್ತ ಕಾಪಾಡುತ್ತೆ ಅಂದ್ರೆ ಸಂತೋಷನೇ. ಒಂದೊಳ್ಳೆ ಕೆಲಸ ಮಾಡಿದೆ ಅಂತ ಖುಷಿ ಆಗ್ತಿದೆ ಅರ್ಜುನ್. ಎಸ್, ಯು ಆರ್ ಗ್ರೇಟ್. ಸರಿ ಬಾ. ಹಾ ಸರ್, ಈ ಸ್ಲಿಪ್ಪಲ್ಲಿರೋ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಸರಿ. ಓಕೆ ಸರ್. ದೇವ್ರೆ, ಅಯ್ಯೋ. ಬನ್ನಿ ಡಾಕ್ಟರ್. ಕೊಡಿ, ಮೆಡಿಸಿನ್ಸ್ ಎಲ್ಲ ಸಿಕ್ತಾ? ಎಲ್ಲಾನು ತಂದಿದ್ದೀನಿ. ಓಕೆ, ಮತ್ತೆ ಒಂದು ಗುಡ್ ನ್ಯೂಸ್. ನಿಮ್ ಕಡೆಯವ್ರು ಯಾರೋ ಬಂದು ನಿಮ್ ಮಗಳಿಗೆ ಬ್ಲಡ್ ಕೊಟ್ಟಿದ್ದಾರೆ. ನಿಮ್ ಮಗಳಿಗೆ ಬ್ಲಡ್ ಸಿಕ್ಬಿಡ್ತು. ಬ್ಲಡ್ ಕೊಟ್ಬಿಟ್ರಾ? ಡಾಕ್ಟರ್ ಏನ್ ಹೇಳ್ತಿದ್ದೀರಾ ನೀವು? ನನ್ಗೆ ಯಾರು ಗೊತ್ತಿಲ್ವಲ್ಲ. ಪೇಷಂಟ್ ಅವರ ಸಿಸ್ಟರ್ ನನಗೆ ಫೋನ್ ಮಾಡಿದ್ರು. ಅವರು ಏರ್ಪಾಡ್ ಮಾಡಿನೇ ಯಾರೋ ಬ್ಲಡ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ದೇವ್ರೆ, ಯಾರೋ ಗೊತ್ತಿಲ್ಲದ ಒಬ್ಬ ಪುಣ್ಯಾತ್ಮ ಬಂದು ರಕ್ತ ಕೊಟ್ಟು 2 ಜೀವ ಕಾಪಾಡಿದ್ದಾರೆ. ಅವ್ರು ಎಲ್ಲ ಇದ್ರು ಚೆನ್ನಾಗಿರ್ಬೇಕು ದೇವ್ರೆ. ಆಕ್ಚುಲಿ ನಾನು ಮದುವೆ ವಿಷಯ ಮಾತಾಡಕ್ಕೆ ಬಂದಿದ್ದು. ಕಮಾನ್ ಪರಿ, ನಿನ್ನ ಮದುವೆ ವಿಷಯ ಮಾತಾಡಕ್ಕೆ ಬಂದಿರೋದು. ನೀನ್ ಇಷ್ಟು ಮೂಡ್ ಅಪ್ಸೆಟ್ ಆಗಿದ್ಯಾ? ಹಾಸ್ಪಿಟ್ಲಲ್ಲಿ ಆ ಹುಡುಗಿ ಅಭಿ ಬ್ಲಡ್ ಕೊಡ್ತಿದ್ದಾನೆ. ಅರ್ಜುನ್ ನನಗೆ ಮೆಸೇಜ್ ಮಾಡಿದ್ದ. ಪರಿ ಸ್ವಭಾವನೆ ಹಾಗೆ. ಹೌದೌದು. ಯಾರಿಗಾದ್ರೂ ಏನೇ ಕಷ್ಟ ತೊಂದರೆ ಅಂದ್ರು ಇವಳ ಮನಸ್ಸು ಹಾಗೆ ಕರ್ಗೋಗ್ಬಿಡುತ್ತೆ. ನನ್ನ ಕ್ಯಾರೆಕ್ಟರ್ ಅವಳು. ಇಟ್ಸ್ ಓಕೆ. ನಾನು ಬಂದ ವಿಷಯ ಹೇಳ್ಬಿಡ್ತೀನಿ. ಹೇಳಿ ಸರ್, ಅರ್ಜುನ್ ಮತ್ತೆ ಪರಿದು ಒಂದ್ಸಲ ಜಾತಕ ಹೊಂದಿಸಿ ನೋಡೋಣವಾ ಸರ್? ನಿಮ್ಮ ಕಡೆ ಆ ವಾಡಿಕೆ ಇದೆಯಾ? ಹಾ, ಖಂಡಿತ ಇದೆ. ಗುಡ್. ನನಗೂ ಆ ನಂಬಿಕೆ ಇದೆ. ಅದಕ್ಕೆ ಹೊಂದಾಣಿಕೆ ನೋಡ್ಬಿಡೋಣ. ಹಾಗೇನೆ ಯಾವುದಾದ್ರೂ ಪೂಜೆ, ಪರಿಹಾರ, ಮನೆ ದೇವ್ರ ಹರಕೆ ಬೇಡಿಕೆ ಅಂಥದ್ದೇನಾದ್ರೂ ಇದ್ರೆ ಅದನ್ನು ಕೂಡ ಮಾಡಿಸೋಣ. ಖಂಡಿತ. ಅದಕ್ಕೆ ಪರಿ ಜಾತಕ ಬೇಕು, ಅದಕ್ಕೆ ಬಂದ್ವಿ. ಕಾಮಾಕ್ಷಿ, ತಗೊಂಡ್ ಬರ್ತೀನಿ. ಅಭಿ ಒಂದ್ ವೇಳೆ ದೇವಿನ ನೋಡಿರ್ಬೋದಾ? ಅವರಿಬ್ರು ಮೀಟ್ ಆಗೋ ಚಾನ್ಸ್ ಸಿಕ್ಕಿರುತ್ತಾ? ಅಪ್ಪ ಅರ್ಜುನ್ ಒಬ್ರಿಗೊಬ್ರು ಒಳ್ಳೆ ಪರಿಚಯ ಇದೆ. ಅವರಿಬ್ರು ಕೂಡ ಹಾಸ್ಪಿಟ್ಲಲ್ಲಿ ಸಿಕ್ಕಿದ್ರು ಸಾಕಲ್ವಾ? ಸತ್ಯ, ಅಕ್ಕನ ಸರೋಜಾ ದೇವಿ ನೋಡಿಲ್ಲ. ದೇವರಿಗೆ ಈಗಲೂ ನಮ್ಮ ಮೇಲೆ ಕನಿಕರ ಇದೆ. ತಗೊಳ್ಳಿ ಪರಿ ಜಾತಕ. ತಗೊಳ್ಳಿ ಮೇಡಮ್. ಮೇಡಮ್, ನನ್ನ ಮಗಳ ಜಾತಕ. ವೆರಿ ಗುಡ್ ಸರ್. ಹಾಗಾದ್ರೆ ನಾನು ಜ್ಯೋತಿಷಿಗಳನ್ನ ಕನ್ಸಲ್ಟ್ ಮಾಡಿ ಒಂದೊಳ್ಳೆ ದಿನ ಗೊತ್ತು ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ 2-3 ಡೇಟ್ಸ್ ನೋಡೋಣ. ಇಬ್ಬರಿಗೂ ಯಾವ ಡೇಟ್ ಒಪ್ಪಿಗೆ ಆಗುತ್ತೋ ಆ ಡೇಟನ್ನೇ ಮ್ಯಾರೇಜಿಗೆ ಫಿಕ್ಸ್ ಮಾಡೋಣ. ಓಕೆ, ಶ್ಯೂರ್. ನಾವಿನ್ ಹೊರಡ್ತೀವಿ. ಹೋಗ್ಬನ್ನಿ. ಅಪ್ಪ, ಇನ್ನು ಒಂದ್ ಸೆಕೆಂಡ್ ಕೂಡ ನನಗಿಲ್ಲಿರಕ್ಕಾಗಲ್ಲ. ಅಲ್ಲಿ ದೇವಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ನಾನು ಹೊರಡ್ತೀನಿ. ನೀನ್ ಹೋಗಮ್ಮ. ಅಣ್ಣ, ಸ್ವಲ್ಪ ಬೇಗ ಹೋಗಿ ಅಣ್ಣ. ನಾನೇ ಅನ್ಕೊಂಡಿಲ್ಲ ಅಕ್ಕನಿಗೆ ಅಭಿ ಬಂದು ಬ್ಲಡ್ ಕೊಡ್ತಾರೆ ಅಂತ. ಹಾಸ್ಪಿಟ್ಲಲ್ಲಿ ಅರ್ಜುನ್ ಅಪ್ಪ ಸಿಕ್ಕಿರ್ತಾರ? ಅಭಿ ದೇವಿನ ನೋಡಿದ್ರ? ಹೇಗಾದ್ರೂ ಇವತ್ತು ಅಭಿನೂ ದೇವಿನೂ ಮೀಟ್ ಮಾಡಿಸ್ಬೇಕು.
ಅಮ್ಮ ಪರಿ ಎಲ್ಲಮ್ಮ ಇದ್ಯಾ? ನಾನು ಹಾಸ್ಪಿಟ್ಲಿಗೆ ಬರ್ತಿದ್ದೀನಿ ಅಪ್ಪ. ದೇವಿ ಹೇಗಿದ್ದಾಳೆ? ಅಮ್ಮ ಡಾಕ್ಟರ್ ಬಂದು ಅವಳಿಗೆ ಬ್ಲಡ್ ಸಿಕ್ತು ಅಂತ ಹೇಳಿದ್ರಮ್ಮ. ಬ್ಲಡ್ ಕೊಡ್ತಾ ಇದಾರೆ ಈಗ, ಏನು ತೊಂದರೆ ಇಲ್ವಂತೆ. ದೇವಿ ಮಾಡಿದ ಪುಣ್ಯನೋ ಏನೋ, ದೇವಿ ಚೆನ್ನಾಗಿದ್ದಾಳೆ, ದೇವರೇ ಕಳ್ಸಿದ್ದ ಅನ್ಸುತ್ತೆ. ಯಾರೋ ಒಬ್ಬ ಪುಣ್ಯಾತ್ಮ ಬಂದು ರಕ್ತ ಕೊಟ್ಬಿಟ್ಟು ಹೋದ್ನಂತಮ್ಮ, ಅವ್ರ ಪುಣ್ಯನೋ ಏನೋ, ದೇವಿ ಈಗ ಚೆನ್ನಾಗಿದ್ದಾಳೆ. ಅವ್ರು ಯಾರಂತ ಗೊತ್ತಾಯ್ತಾಪ್ಪ? ಏನಪ್ಪ, ಬ್ಲಡ್ ಕೊಟ್ಟವ್ರನ್ನ ನೀವು ನೋಡಿದ್ರಾ? ಅವ್ರು ಅಲ್ಲಿದಾರಾ? ಬರೀ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರನ್ನ ನಾನು ನೋಡ್ಲೇ ಇಲ್ಲ. ಬ್ಲಡ್ ಕೊಟ್ಟು ಹೊರಟೋದ್ರೆ ಏನೋ ಗೊತ್ತಿಲ್ಲಮ್ಮ. ಅಯ್ಯಯ್ಯೋ ದೇವ್ರೆ, ಅವ್ರು ಹೋಗ್ಬಿಟ್ರಾ? ಅಮ್ಮ ಯಾರಮ್ಮ ಅದು? ನಾನು ಆಮೇಲೆ ಹೇಳ್ತೀನಪ್ಪ. ನಾನೀಗ ಫೋನ್ ಇಡ್ತೀನಿ, ಇವಾಗ ಅಲ್ಲಿಗೆ ಬರ್ತಿದ್ದೀನಿ. ಅಭಿ, ಇದೇನು ಹಾಸ್ಪಿಟ್ಲ ಹೋಟೆಲ? ಮಸಾಲೆ ದೋಸೆ ಎಲ್ಲ ಮಾಡ್ತಾರೆ. ಲೇ, ಬರೀ ಮೆಡಿಸಿನ್ ಸ್ಮೆಲ್ ಬರ್ದೇ ಇದ್ರೆ ಸಾಕು. ಸರಿ ಹೋಗೋಣ, ಟೈಮ್ ಆಯ್ತು. ಸರಿ ಬಾ. ಛೇ, ಫೋನ್ ರೀಚ್ ಆಗ್ತಾನೆ ಇಲ್ಲ. ಡಾಕ್ಟರ್ ಸರ್, ಏನೂ ಇಲ್ಲ ಸರ್. ನಿಮ್ ಮಗಳಿಗೆ ಡ್ರಿಪ್ಸ್ ಹಾಕಿದೀವಿ, ಸ್ಕ್ಯಾನು ಮುಗೀತು. ಡಾಕ್ಟರ್ ಏನು ತೊಂದರೆ ಇಲ್ಲ, ಓಕೆ ಆಗಿದ್ದಾರೆ. ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಆಯ್ತು. ತುಂಬಾ ಉಪಕಾರ ಆಯ್ತು ಡಾಕ್ಟರ್, ಪರವಾಗಿಲ್ಲ. ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ದೇವ್ರೆ, ನನ್ನ ಮಗಳು ಉಸಿರು ಉಳಿಸ್ಬಿಟ್ಟೆ. ಅಡ್ಬಿದ್ದೆ ದೇವ್ರೆ, ಅಡ್ಬಿದ್ದೆ. ಅಪ್ಪ ಸರ್, ಹೇಳಿ ಬಿಲ್ ಮೇಡಮ್. ಕಟ್ಬಿಟ್ಟು ಡಿಸ್ಚಾರ್ಜ್ ಸಮರಿ ತಗೊಂಡ್ ಬನ್ನಿ. ಅಮ್ಮ, ನನ್ನ ಮಗಳಿಗೆ ಬ್ಲಡ್ ಕೊಟ್ಟಿದ್ಯಾರು? ಸರ್, ಅವ್ರು ಆಗ್ಲೇ ಹೋದ್ರಲ್ವಾ ಸರ್? ಹೊರಟೋದ್ರ? ಹೌದು. ಏನ್ ಮಾಡೋದೀಗ? ಅಪ್ಪ, ಅಮ್ಮ ಪರಿ ಎಲ್ಲಮ್ಮ ಇದ್ಯಾ? ದೇವಿ ಈಗ ಹುಷಾರಾಗಿದ್ದಾಳೆ, ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದಾರಮ್ಮ. ಅವಳಿಗೆ ಆರಾಮಾಗಿದ್ದಾಳಮ್ಮ. ನನ್ ಮನ್ಸಿಗೆ ಇವಾಗ ನೆಮ್ಮದಿ ಸಿಕ್ಕಿದೆ.